ಮನೆ ಮಾಲಕಿ ಮತ್ತು ಹೊಸ ಬಾಡಿಗೆದಾರ. ಮಳೆ ಜೋರಾಗಿ ಸುರಿಯುತ್ತಿದ್ದ ರಾತ್ರಿ ಬೆಂಗಳೂರು ನಗರದ ಹಳೆಯ ಬಡಾವಣೆಯ ಬಳಿ 2 ಮಹಡಿಯ ಮನೆ ಮುಂದೆ ಒಂದು ಆಟೋ ಬಂದು ನಿಂತಿತು. ಆಟೋದಿಂದ ಇಳಿದವನ ಹೆಸರು ಕಾರ್ತಿಕ್. ವಯಸ್ಸು ಸುಮಾರು 27. ಹೊಸ ಕೆಲಸಕ್ಕಾಗಿ ಮಂಗಳೂರಿನಿಂದ ಬೆಂಗಳೂರಿಗೆ ಬಂದಿದ್ದ. ಅವನ ಕೈಯಲ್ಲಿ ಒಂದು ಬ್ಯಾಗ್, ಮುಖದಲ್ಲಿ ದಣಿವು. ಆಟೋ ಚಾಲಕ ಮನೆ ಕಡೆ ತೋರಿಸಿ ಹೇಳಿದ, "ಇದೋ ಸರ್, ಸುಮಿತ್ರಾ ಮೇಡಮ್ ಮನೆ." ಕಾರ್ತಿಕ್ ಮನೆ ನೋಡಿದ. ಹಳೆಯ ಮನೆ ಆದರೂ ಸಹ ಆದರೆ ತುಂಬ ಕ್ಲಾಸ್ ಆಗಿತ್ತು. ಬಾಲ್ಕನಿಯಲ್ಲಿ ಹಳದಿ ಬೆಳಕು ಹೊಳೆಯುತ್ತಿತ್ತು. ಅಷ್ಟರಲ್ಲಿ ಮೇಲಿಂದ ಒಂದು ಮಹಿಳೆಯ ಧ್ವನಿ ಕೂಡ ಕೇಳಿಸ್ತು. "ನೀವೇ ಹೊಸ ಬಾಡಿಗೆದಾರ ಅಲ್ವೇ?" ಕಾರ್ತಿಕ್ ತಲೆ ಎತ್ತಿ ನೋಡಿ ಹೌದು ಎಂದ. ಬಿಳಿ ಸೀರೆ ಉಟ್ಟು, ಬಿಡಿಸಿಕೊಂಡ ಕೂದಲು, ತುಂಟ ನಗು ರೂಪದಲ್ಲಿ ಕಾರ್ತಿಕ್ ಎದುರು ಬಂದ್ಲು. ಅದು ಇವಳೇ ಮನೆ ಮಾಲಕಿ ಸುಮಿತ್ರಾ. ಮೇಲೆ ಬನ್ನಿ ಎಂದು ಸುಮಿತ್ರಾ ಹೇಳಿದ್ಲು. ಕಾರ್ತಿಕ್ ಬ್ಯಾಗ್ ಹಿಡಿದು ಮೆಟ್ಟಿಲೇರುತ್ತಿದ್ದ. ಮನೆ ಒಳಗೆ ಸುಗಂಧದ ವಾಸನೆ ಕೂಡ ಹರಡಿತ್ತು. "ನಾನು ಸುಮಿತ್ರಾ, ಈ ಮನೆಯ ಓನರ್" ಎಂದು ಹೇಳಿದ್ಲು. "ನಾನು ಕಾರ್ತಿಕ್." "ಹೌದಾ, ಗೊತ್ತಾಯಿತು. ಫೋನಲ್ಲಿ ಮಾತಾಡಿದ್ದೇವಲ್ಲ." ಅವಳು ನಿಧಾನವಾಗಿ ಅವನನ್ನು ನೋಡಿದ್ಲು. ಆ ನೋಟದಲ್ಲಿ ಏನೋ ವಿಚಿತ್ರ ಸೆಳೆತ ಇತ್ತು. "ಇಲ್ಲಿ ಒಬ್ಬರೇ ಇರ್ತೀರಾ ಅಂತ ಕೇಳಿದ್ಲು. "ಹೌದು" ಎಂದ. "ಒಬ್ಬರೇ ಇರೋರಿಗೆ ಈ ಮನೆ ಬೇಗ ಹೋಗುತ್ತದೆ." ಆ ಮಾತು ಕಾರ್ತಿಕ್ಗೆ ಸಾಮಾನ್ಯವಾಗಿದ್ದರೂ ಧ್ವನಿಯಲ್ಲಿ ಡಬಲ್ ಅರ್ಥ ಇತ್ತು. ಮನೆ ತೋರಿಸುತ್ತಾ ಸುಮಿತ್ರಾ ಕೆಲವು ನಿಯಮ ಹೇಳಿದ್ಲು. "ರಾತ್ರಿ 10ರ ನಂತರ ಜಾಸ್ತಿ ಶಬ್ದ ಮಾಡಬೇಡ." "ಸರಿ." "ಯಾರನ್ನು ರೂಮ್ಗೆ ಕರೆತರಬೇಡಿ." "ಓಕೆ." "ಮತ್ತೆ" ಎಂದ. ಅವಳು ಸ್ವಲ್ಪ ಹತ್ತಿರ ಬಂದು ನಕ್ಕಳು. "ಮತ್ತೆ ಅದು ನನ್ನ ಬಗ್ಗೆ ಹೆಚ್ಚು ಕುತೂಹಲ ಇಟ್ಕೊಳ್ಬೇಡಿ" ಎಂದು ಸ್ಮೈಲ್ ಮಾಡಿದ್ಲು. ಕಾರ್ತಿಕ್ ನಗುತ್ತಿದ್ರೂ ಮನಸ್ಸಲ್ಲಿ ಪ್ರಶ್ನೆ ಹುಟ್ಟಿತು. ಆ ರಾತ್ರಿ ಕಾರ್ತಿಕ್ಗೆ ನಿದ್ದೆ ಬರಲಿಲ್ಲ. ಮೇಲ್ಮಹಡಿಯಿಂದ ಹೆಜ್ಜೆ ಸದ್ದು ಬರ್ತಿತ್ತು. ಕೆಲವೊಮ್ಮೆ ನಗು, ಕೆಲವೊಮ್ಮೆ ನಿಧಾನ ಮಾತುಗಳು. ಮನೆಯಲ್ಲಿ ಇನ್ನಾರಾದರೂ ಇದರಾ ಎಂದು ಆತ ಯೋಚಿಸಿದ. ಬೆಳಗ್ಗೆ ಕೇಳಬೇಕು ಎಂದುಕೊಂಡ. ಮುಂದಿನ ಬೆಳಗ್ಗೆ ಬಾಗಿಲು ತಟ್ಟಿದ ಶಬ್ದ ಆಯಿತು. ಕಾರ್ತಿಕ್ ಬಾಗಿಲು ತೆರೆದ. ಸುಮಿತ್ರಾ ಕೈಯಲ್ಲಿ ಕಾಫಿ ಕಪ್ ಹಿಡಿದು ಸುಂದರವಾಗಿ ನಿಂತಿದ್ಲು. "ಹೊಸ ಜಾಗ ಅಲ್ವಾ? ನಿದ್ದೆ ಬರಲಿಲ್ಲ ಅನ್ಸುತ್ತೆ." ಕಾರ್ತಿಕ್ಗೆ ಆಶ್ಚರ್ಯಪಟ್ಟ. "ಹೇಗೆ ಗೊತ್ತು ನಿಮಗೆ?" "ರಾತ್ರಿ ಮೇಲಿಂದ ನಡೆಯೋ ಸದ್ದು ಕೇಳ್ತಿತ್ತು ಅಲ್ವಾ?" ಕಾರ್ತಿಕ್ಗೆ ಸ್ವಲ್ಪ ನಾಚಿಕೆ ಕೂಡ ಆಯಿತು. ಸುಮಿತ್ರಾ ನಗುತ್ತಾ ಹೇಳಿದ್ಲು, "ಈ ಮನೆಯಲ್ಲಿ ರಾತ್ರಿ ಎಲ್ಲರಿಗೂ ಕೂಡ ನಿದ್ದೆ ಬರೋದಿಲ್ಲ." ಒಂದು ಸಂಜೆ ಕಾರ್ತಿಕ್ ಪಕ್ಕದ ಅಂಗಡಿಗೆ ಹೋದಾಗ ಅಂಗಡಿ ಮಾಲೀಕ ಹೇಳಿದ, "ನೀವು ಸುಮಿತ್ರಾ ಮನೆಯಲ್ಲಿದ್ದೀರಾ?" "ಹೌದು." ಅವನು ವಿಚಿತ್ರವಾಗಿ ನಕ್ಕ. "ಜಾಗ್ರತೆ ಸಾರ್." "ಏಕೆ ಹೀಗೆ ಹೇಳ್ತಾ ಇದ್ದೀರಾ?" "ಅವಳ ಮನೆಯಲ್ಲಿ ಇದ್ದವರು ಹೆಚ್ಚು ದಿನ ಇರೋದಿಲ್ಲ." ಕಾರ್ತಿಕ್ ಗೊಂದಲಗೊಂಡ. ಒಂದು ರಾತ್ರಿ ಭಾರೀ ಮಳೆ, ಕರೆಂಟ್ ಕೂಡ ಹೋಗಿತ್ತು. ಕಾರ್ತಿಕ್ ಹೊರಗೆ ನಿಂತಿದ್ದಾಗ ಸುಮಿತ್ರಾ ಮೇಣದ ಬತ್ತಿ ಹಿಡಿದು ಬಂದ್ಲು. "ಭಯ ಆಗ್ತಿದೆಯಾ?" "ಇಲ್ಲ." "ಕೆಲವರಿಗೆ ಕತ್ತಲೆ ಇಷ್ಟ ಆಗುತ್ತೆ." ಅವಳು ಹತ್ತಿರ ನಿಂತಳು. ಮೇಣದ ಬತ್ತಿಯ ಬೆಳಕಲ್ಲಿ ಅವಳ ಮುಖ ಇನ್ನಷ್ಟು ಕೂಡ ಆಕರ್ಷಕವಾಗಿ ಕಾಣ್ತಿತ್ತು. "ನಿಮ್ಮ ಹೆಂಡತಿ?" ಎಂದು ಸುಮಿತ್ರಾ ಕೇಳಿದ್ಲು. "ಇಲ್ಲ, ಇನ್ನೂ ಮದುವೆ ಆಗಿಲ್ಲ." "ಅದೇನು ಚೆನ್ನಾಗಿದೆ. ಏಕೆ ಕೇಳಿದ್ರಿ?" ಅವಳು ನಿಧಾನವಾಗಿ ನಕ್ಕಳು. "ಕೆಲ ಸಂಬಂಧಗಳು ಹೆಸರಿಲ್ಲದೆ ಚೆನ್ನಾಗಿರುತ್ತವೆ." ಕಾರ್ತಿಕ್ ಮೌನವಾಗಿದ್ದ. ಮನೆಯ ಮೇಲ್ಭಾಗದಲ್ಲಿ ಒಂದು ಕೊಠಡಿ ಸದಾ ಲಾಕ್ ಆಗಿರ್ತಿತ್ತು. ಒಂದು ದಿನ ಸುಮಿತ್ರಾ ಹೊರಗೆ ಹೋಗಿದ್ದಾಗ ಆ ಕೊಠಡಿಯಿಂದ ಶಬ್ದ ಕೇಳಿಸಿತು. ಕಾರ್ತಿಕ್ ಕೂಡ ನಿಧಾನವಾಗಿ ಹತ್ತಿರ ಹೋದ. ಒಳಗಿಂದ ಯಾರೋ ಮಾತನಾಡುವ ಧ್ವನಿ ಇತ್ತು. ಅವನು ಕೀ ಹೋಲ್ ಮೂಲಕವಾಗಿ ನೋಡಲು ಪ್ರಯತ್ನಿಸಿದ. ಆದರೆ ಅಷ್ಟರಲ್ಲಿ ಹಿಂದಿನಿಂದ ಸುಮಿತ್ರಾ ಧ್ವನಿ ಕೇಳಿಸಿತು. "ಕುತೂಹಲ ಜಾಸ್ತಿ ಒಳ್ಳೆಯದಲ್ಲ ಕಾರ್ತಿಕ್." ಅವನು ಬೆಚ್ಚಿಬಿದ್ದ. ಆ ರಾತ್ರಿ ಸುಮಿತ್ರಾ ಮೊದಲ ಬಾರಿಗೆ ತನ್ನ ಕತೆ ಹೇಳಿದ್ಲು. "ನನ್ನ ಗಂಡ ದೊಡ್ಡ ಬಿಸಿನೆಸ್ ಮ್ಯಾನ್, ಆದರೆ 3 ವರ್ಷ ಹಿಂದೆ ಕಾಣೆಯಾಗ್ಬಿಟ್ಟ." "ಪೊಲೀಸ್ಗೆ ಹೇಳಿಲ್ವಾ?" "ಹುಡುಕಿದ್ರು, ಆದರೆ ಸಿಗಲಿಲ್ಲ." "ಹಾಗಿದ್ರೆ ಆ ಕೊಠಡಿಯಲ್ಲಿ ಏನಿದೆ?" ಸುಮಿತ್ರಾ ಕಣ್ಣುಗಳಲ್ಲಿ ದುಃಖ ಕಾಣಿಸ್ತು. "ಅದು ಅವನ ರೂಮ್." ದಿನಗಳು ಕಳೆದಂತೆ ಕಾರ್ತಿಕ್ ಮತ್ತು ಸುಮಿತ್ರಾ ಹತ್ತಿರವಾಗತೊಡಗಿದ್ರು. ಅವರ ಮಾತುಗಳಲ್ಲಿ ಕೂಡ ಡಬಲ್ ಮೀನಿಂಗ್ ಹೆಚ್ಚಾಗ್ತಾ ಹೋಯಿತು. "ನೀವು ಈ ಮನೆಯಲ್ಲಿ ಬಂದ ಮೇಲೆ ಒಂಟಿತನ ಕಡಿಮೆಯಾಗಿದೆ." "ನನಗೂ ಹಾಗೆ" ಎಂದ ಕಾರ್ತಿಕ್. "ಜಾಗ್ರತೆ ಕಾರ್ತಿಕ್, ಈ ಮನೆಗೆ ಒಗ್ಗಿಕೊಂಡವರು ಹೊರಗೆ ಹೋಗೋದು ಕಷ್ಟ" ಎಂದ್ಲು. ಒಂದು ರಾತ್ರಿ ಕಾರ್ತಿಕ್ಗೆ ಮೇಲಿನ ಲಾಕ್ ರೂಮ್ನಿಂದ ಮತ್ತೆ ಶಬ್ದ ಕೇಳಿಸ್ತು. ಈ ಬಾರಿ ಅವನು ಬಾಗಿಲು ಒಡೆದ. ಒಳಗೆ ಹೋಗಿ ಹಳೆಯ ಟಿವಿ, ಕ್ಯಾಮ್ರಾಗಳು ಮತ್ತು ಹಲವಾರು ವಿಡಿಯೋ ಸಿಡಿಗಳನ್ನು ಇರೋದನ್ನು ನೋಡಿ ಶಾಕ್ ಆಯಿತು. ಅವುಗಳಲ್ಲಿ ಮನೆಯೊಳಗಿನ ರೆಕಾರ್ಡಿಂಗ್ ಕೂಡ ಇದ್ವು. ಸುಮಿತ್ರಾ ನಿಧಾನವಾಗಿ ಒಳಗೆ ಬಂದ್ಲು. "ನಿಜ ತಿಳ್ಕೊಳ್ಬೇಕಾ?" ಕಾರ್ತಿಕ್ ಮೌನವಾಗಿ ನಿಂತ. "ನನ್ನ ಗಂಡ ಜನರ ರಹಸ್ಯಗಳನ್ನು ರೆಕಾರ್ಡ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ." "ಹಾಗಾದರೆ ಅವನೆಲ್ಲಿ?" "ಒಂದು ದಿನ ಅವನದೇ ಆಟ ಅವನನ್ನೇ ಮುಗಿಸಿತು."
ಸುಮಿತ್ರಾ ಕಣ್ಣೀರಿಂದ ಹೇಳಿದ್ಲು, ಜನರು ನನ್ನ ಬಗ್ಗೆ ಏನು ಬೇಕಾದರೂ ಅಂದ್ಕೊಳ್ತಾರೆ, ಆದರೆ ನಾನು ಈ ಮನೆಯಿಂದ ಹೊರಬರಲು ಪ್ರಯತ್ನಿಸುತ್ತಿದ್ದೇನೆ. ಅಷ್ಟರಲ್ಲಿ ಹೊರಗೆ ಪೊಲೀಸ್ ಸೈರನ್ ಕೂಡ ಕೇಳಿಸ್ತು. ಕಾರ್ತಿಕ್ ಆಶ್ಚರ್ಯದಿಂದ ನೋಡ್ದ. ನೀವೇ ಕರೆ ಮಾಡಿದ್ರಾ? ಸುಮಿತ್ರಾ ನಿಧಾನವಾಗಿ ತಲೆ ಆಡಿಸಿದ್ಲು. ಹೌದು, ಈ ರಹಸ್ಯ ಇನ್ನೂ ಮರೆಯಾಗಿರಬಾರ್ದು ಅಂತ ನಾನೇ ಫೋನ್ ಮಾಡಿದೆ. ಕೆಲ ದಿನಗಳ ನಂತರ ಆ ಮನೆ ಖಾಲಿಯಾಯಿತು. ಸುಮಿತ್ರಾ ನಗರ ಬಿಟ್ಟು ಹೋದ್ಲು. ಕಾರ್ತಿಕ್ ಮತ್ತೊಂದು ಮನೆಗೆ ಶಿಫ್ಟ್ ಆದ. ಆದರೆ ಅವನಿಗೆ ಇನ್ನೂ ಹಳೆಯ ರಾತ್ರಿ ನೆನಪಾಗ್ತಿತ್ತು. ಮಳೆಯ ರಾತ್ರಿಯಲ್ಲಿ ಮೇಣದ ಬತ್ತಿಯ ಬೆಳಕಿನಲ್ಲಿ ಕೂತಾಗ ಸುಮಿತ್ರಾ ಹೇಳಿದ್ದ ಒಂದು ಮಾತು ನೆನಪಾಯಿತು. ಕೆಲ ಸಂಬಂಧಗಳು ಹೆಸರಿಲ್ಲದೆ ಶುರುವಾಗಿ ರಹಸ್ಯದಲ್ಲೇ ಮುಗಿಯುತ್ತವೆ. ಈ ಮಾತು ತುಂಬಾ ಅವನಿಗೆ ನೆನಪಾಯಿತು. ಒಟ್ಟಾರೆ ಸ್ನೇಹಿತರೆ, ಕಥೆ ಹೇಗಿದೆ ಅನ್ನೋದನ್ನು ನೀವು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಕೂಡ ಇನ್ನಷ್ಟು ಕುತೂಹಲಕಾರಿ ಕಥೆಯೊಂದಿಗೆ ಸಿಗೋಣ. ಎಲ್ರಿಗೂ ಕೂಡ ಧನ್ಯವಾದ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.